ಚಂಕ ಆಗಲಿ ಚಕ್ರ ಆಗಲಿ ನಾಮ ಆಗಲಿ ಎಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇದು ಪೀಕಾಕ್ ಡಿಸೈನ್. ನಮ್ಮ ಗಿಡದಲ್ಲಿ ನಾನೇ ಬೆಳೆದಿರೋಂಥ ಮೆಣಸಿನಕಾಯಿ. ವೆರಿ ASMR ಬ್ರೆಡ್ ಆಮ್ಲೆಟ್ ಈಟಿಂಗ್ ತೋರಿಸ್ತೀನಿ ನಾನು ನಿಮಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಎ ಸ್ಯಾಟರ್ಡೆ ಮಾರ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಒಂದು ಪ್ರಮೋಷನ್ಗೆ ಹೊರಟಿದ್ದೀವಿ. ಅರ್ಜೆಂಟಾಗಿ ಹೋಗ್ತಿದ್ದೀವಿ. ಯಾವ ಪ್ರಮೋಷನ್, ಎಲ್ಲಿ, ಡೀಟೇಲ್ಸ್ ಎಲ್ಲ ನಿಮ್ಗೆ ಮುಂದೆ ಹೇಳ್ತೀನಿ. ಬಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಬ್ಲಾಗ್. ಇವತ್ತು ವಿ ಹ್ಯಾವ್ ಜಸ್ಟ್ ರೀಚ್ ದ ಡೆಸ್ಟಿನೇಷನ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ, ಹಿಂದೆ ಕಾಣ್ತಾ ಇದೆಯಾ, ಸಂಭವ್ ಪ್ರಾಡಕ್ಟ್ಸ್ ಬಂದಿದ್ದೀವಿ. ಸೊ ಇವ್ರದ್ದೊಂದು ಪ್ರಮೋಷನ್ ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಜರ್ಮನ್ ಸಿಲ್ವರ್ ಐಟಮ್ಸ್ ಸಿಗುತ್ತೆ, ಪೂಜೆ ಮತ್ತು ಗಿಫ್ಟ್ ಐಟಮ್ಸ್ ಕೂಡ ಸಿಗುತ್ತಂತೆ. ನಿಮಗೂ ತೋರಿಸ್ತೀನಿ, ಬನ್ನಿ ಹೇಗಿರುತ್ತೆ ಅಂತ. 10 ಗಂಟೆಗೆ ಬರೋಕ್ಕೆ ಇಲ್ಲ, 10ವರೆಗೆ ಬಂದಿದ್ದೀವಿ. ಎಲ್ಲ ನಮ್ಮ ಅಮ್ಮನೇ ಇದ್ದಾನೆ. ಸೊ ನಾವು ಇಲ್ಲಿ ರೀಚ್ ಆಗೋಕ್ಕೆ ಮುಂಚೆ ಅಂದ್ಕೊಂಡ್ವಿ, ಓಕೆ ಬಸವನಗುಡಿ ನಮ್ಗೆ ಅಷ್ಟು ಗೊತ್ತಿಲ್ಲದಿರೋ ಜಾಗ ಇರೋದ್ರಿಂದ ಹುಡುಕ್ಬೇಕಾಗತ್ತೇನೋ ಏನೋ ಅಂತ. ಬಟ್ ಆಟೋದವರು ಕರೆಕ್ಟ್ ಸ್ಪಾಟ್ಗೆ ನಮ್ಮನ್ನ ಕರ್ಕೊಂಬಂದು ನಿಲ್ಲಿಸಿದ್ರು ಆ್ಯಂಡ್ ಇಟ್ ವಾಸ್ ವೆರಿ ಎವಿಡೆಂಟ್ ಎಲ್ಲಿದೆ ಜಾಗ ಅಂತ. ಸೊ ಕನ್ಫ್ಯೂಷನ್ ಏನೂ ಇರಲಿಲ್ಲ. ನೋಡೋಕೆ ಒಂದು ಸ್ವಲ್ಪ ಮನೆ ಥರ ಇತ್ತು. ಇದೇನಾ ಜಾಗ ಅಂತ ಒಂದು ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅವರು ಹಾಂ ಇದೆ ಅಂತ ಅಂದಮೇಲೆ ನಾವು ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಸೊ ಇದು ಬಂದು ಇರೋದು ರಾಮಕೃಷ್ಣ ಮಠದ ಹತ್ರ, ಮಠದ ಬ್ಯಾಕ್ ಸೈಡ್ ಗೇಟ್ ಅಂತ ಅನಿಸುತ್ತೆ. ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ. ಹೋಗಿದ ತಕ್ಷಣ ಗೊತ್ತಾಯಿತು ಎಷ್ಟೊಂದು ಜನ ಸೆಲೆಬ್ರಿಟೀಸ್, ಪೊಲಿಟಿಷಿಯನ್ಸ್, ಯಾರ್ಯಾರೋ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇವ್ರ ಹತ್ರ ಜರ್ಮನ್ ಸಿಲ್ವರ್ ತೊಗೊಂಡಿದ್ದಾರೆ ಅಂತ ಒಂದು ಪೋಸ್ಟರ್ ಥರ ಹಾಕಿದ್ರು. ಅದಾದಮೇಲೆ ನಮಗೆ ಟೀ ಕೊಟ್ಟರು ಬಂದಿದ ತಕ್ಷಣ, ವಿಚ್ ವಾಸ್ ಸೋ ಲವ್ಲಿ. ಎನಿಥಿಂಗ್ ಫಾರ್ ಟೀ ಅಲ್ವಾ. ಸೊ ಟೀ ಕುಡಿತಾ ನಾವು ಅದಾದಮೇಲೆ ಒಳಗಡೆ ಹೋಗಿ ನೋಡಿದ್ರೆ ಇಷ್ಟು ವೆರೈಟೀಸ್ ಆಫ್ ಜರ್ಮನ್ ಸಿಲ್ವರ್ ನಾನು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಟ್ ವಾಸ್ ಸೋ ನೈಸ್. ಮತ್ತು ನಮ್ಮ ಬ್ಲಾಗರ್ ಟೀಮಿಂದನೇ ಇನ್ನೊಬ್ಬರು ಬಂದಿದ್ರು ಅಲ್ಲಿ ಶೂಟ್ ಮಾಡೋಕ್ಕೆ. ಅವ್ರು ಬೆಳಗ್ಗೆ ಬಂದಿದ್ದರು, ಲೈಕ್ ನಮ್ಮ ಥರ ಅಲ್ಲದೆ 10 o'clock ಟೈಮ್ನ ಫಾಲೋ ಮಾಡಿದರು. ಸೊ ಅವರು ಕಾಮನ್ ಶೂಟ್ಸ್ ಏನೇನು ತೆಗಿತಾಯಿದ್ರು ಅವರು ನಮ್ಮನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಹೇಳಿದರು ಇದನ್ನೆಲ್ಲ. ಸೊ ಹೆಂಗಿತ್ತು ಅಂತಂದರೆ, ಅವರು ಪ್ರತಿಯೊಬ್ಬ ಬ್ಲಾಗರ್ಗೂ ಅವರೇ ಐಟಮ್ಸ್ನ ಕೊಡ್ತಾಯಿದ್ರು, ಯಾವ್ದು ಶೂಟ್ ಮಾಡಬೇಕು ಯಾವ್ದು ಶೂಟ್ ಮಾಡಬಾರ್ದು ಅಂತ. ವಿಚ್ ವಾಸ್ ಸೋ ಇಂಟ್ಯಾಕ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಅಂತ ಗೊತ್ತಾಗುತ್ತೆ. ಬಿಕಾಸ್ ಅವ್ರ ಹತ್ರ ಎಷ್ಟು ಐಟಮ್ಸ್ ಇದೆ ಅಂತಂದರೆ, ಅಷ್ಟು ವೆರೈಟೀಸ್ ಆಫ್ ಐಟಮ್ಸ್ನ ಅವರು ಪ್ರತಿಯೊಬ್ಬರು ಚಾನಲ್ನಲ್ಲೂ ತೋರಿಸ್ಬೋದಲ್ವಾ. ಸೊ ಅದರಿಂದ ಅವರೇ ಎತ್ಕೊಡ್ತಾಯಿದ್ರು ಯಾವ್ದು ಡಿಸ್ಪ್ಲೇ ಆಗಬೇಕು ಯಾವ್ದು ಡಿಸ್ಪ್ಲೇ ಆಗಬಾರ್ದು ಅಂತ. ಆ್ಯಂಡ್ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಗಿಫ್ಟ್ ಐಟಮ್ಸ್ ಅಥವಾ ರಿಟರ್ನ್ ಐಟಮ್ಸ್ ವಿಚ್ ಸ್ಟಾರ್ಟ್ಸ್ ಫ್ರಮ್ 90 rupees or 99 rupeesiಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ಈ ಥರ ಚಿಕ್ಕ ಕ್ಯೂಟ್ ಐಟಮ್ಸ್ ಅಂದರೆ ತುಂಬಾ ಇಷ್ಟ. ಸೊ ಇದು ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಪ್ರತಿಯೊಂದು ಐಟಮ್ಸ್ ಕೂಡ ಅಷ್ಟು ಇಂಟ್ಯಾಕ್ಟ್ ಆಗಿತ್ತು. ಆ್ಯಂಡ್ ಫಿನಿಶಿಂಗು ಚಿಕ್ಕ ವಸ್ತು ಅಂತ ನೆಗ್ಲೆಕ್ಟ್ ಮಾಡ್ದಿರ ಕೊಟ್ಟಿರೋಂಥ ಫಿನಿಶಿಂಗ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಎಲ್ಲನೂ ಬಿಲೋ 99 rupees ಇರುತ್ತೆ. ಸೊ ನಾವು ಯಾವುದಾದ್ರೂ ಗಿಫ್ಟಿಂಗ್ ಐಟಮ್ಸ್ ಅಥವಾ ರಿಟರ್ನ್ ಗಿಫ್ಟ್ಸ್ಗೆ ಯೂಸ್ ಮಾಡ್ಕೊಳ್ಬೋದು ಬಲ್ಕ್ ಆರ್ಡರ್ಸ್ನಲ್ಲಿ. ಅದಾದಮೇಲೆ ನಾವು ನಮ್ಮ ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ, ವಿಚ್ ಸ್ಟಾರ್ಟೆಡ್ ವಿತ್ ತಟ್ಟೆ. ಸೊ ನೋಡೋಕ್ಕೆ ಬೆಳ್ಳಿ ತಟ್ಟೆ ಥರನೇ ಇದೆ, ಏನೂ ವ್ಯತ್ಯಾಸ ಇಲ್ಲ ಅನ್ಸುತ್ತೆ. ಅದಾದಮೇಲೆ ಇದೊಂದು ತಿರುಪತಿ ನಾಮ ನಮ್ಮಮ್ಮ ಫಸ್ಟ್ ಕೈಯಾಗಿ ಎತ್ಕೊಂಡ್ರು. ಬಿಕಾಸ್ ನಮ್ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಅಲ್ವಾ. ಸೊ ಅವ್ರಿಗೆ ಒಂದು ಸ್ವಲ್ಪ ಲವ್ ಆ ಥರ ಶಂಖ ಚಕ್ರ ನಾಮ ಅದ್ರ ಮೇಲೆಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ದೀಪದ ಸೆಕ್ಷನ್ಗೆ. ದೀಪದ ಸೆಕ್ಷನಲ್ಲಿ ಎಷ್ಟು ವೆರೈಟೀಸ್ ಆಫ್ ದೀಪಗಳಿತ್ತು ಅಂತಂದರೆ, ಒಂದು ಮಿನಿಮಮ್ ಸೈಜಿಂದ ಲಾರ್ಜ್ ಸೈಜ್ವರೆಗೂ ಎಲ್ಲ ಥರದ ದೀಪಗಳು ಇತ್ತು. ತುಂಬಾ ಚೆನ್ನಾಗಿತ್ತು. ಫಿನಿಶಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ನೋಡೋಕೆ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿತ್ತು. ಐ ಆಮ್ ದ ಪರ್ಸನ್, ನಿಮಗೆ ಗೊತ್ತು, ನನಗೆ ಈ ಥರ ಆರ್ನಮೆಂಟ್ಸ್ ಮೇಲೆ ಅಥವಾ ಈ ಥರ ಒಂದು ಆ್ಯಂಟಿಕ್ಸ್ ಮೇಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ನನಗೆ ನೋಡಿ ಅಷ್ಟು ಚೆನ್ನಾಗಿದೆಯಲ್ಲ, ವಾವ್ ಅನ್ನಿಸ್ತಾ ಇತ್ತು. ಆ್ಯಂಡ್ ಇದು ನೋಡೋಕ್ಕೆ ಒಂಥರ ಮಾಡ್ರನ್ ಆರ್ಟ್ ಥರ ಇತ್ತು. ಆ ಲೀವ್ಸು ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಅಷ್ಟು ತೆಳ್ಳಗೆ ಬೆಳ್ಳಗೆ ಸಖತ್ತಾಗಿತ್ತು ನೋಡೋಕ್ಕೆ. ಆ್ಯಂಡ್ ಇಟ್ ವಾಸ್ ವೆರಿ ಮಿನಿಮಮ್ ಸೈಜ್. ನಾವು ವರಮಹಾಲಕ್ಷ್ಮಿ ಕೂರಿಸ್ಬೇಕಾದ್ರೆ ದೇವ್ರ ಪಕ್ಕದಲ್ಲೇ ಇಡೋಕ್ಕೆ ಆ ಥರ ದೀಪಗಳನ್ನ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಅರ್ಶಿನ ಕುಂಕುಮದ ಭರಣಿ ವಿಚ್ ಹ್ಯಾಡ್ ಪೀಕಾಕ್ ಫಿನಿಶಿಂಗ್. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಕ್ಲೋಸಪ್ಪಲ್ಲಂತೂ ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ಸಂಭವ್ ಪ್ರಾಡಕ್ಟ್ಸಲ್ಲಿ ಏನಿದೆ, 10,000+ ವೆರೈಟೀಸ್ ಆಫ್ ಸಿಲ್ವರ್ ಆ್ಯಂಟಿಕ್ ಸಿಲ್ವರ್ ಐಟಮ್ಸ್, ಪೂಜಾ ಐಟಮ್ಸ್ ಮತ್ತು ಗಿಫ್ಟ್ ಐಟಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಆ್ಯಂಡ್ 50% ಡಿಸ್ಕೌಂಟ್ ಕೂಡ ಇರುತ್ತೆ. ಆ್ಯಂಡ್ ಇವರು ಆಪರೇಟ್ ಮಾಡುವಂಥ ಟೈಮಿಂಗ್ಸ್ ಏನಿರುತ್ತೆ ಅಂದರೆ, ಮಂಡೇ ಟು ಸ್ಯಾಟರ್ಡೇ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಅವೈಲೇಬಲ್ ಇರ್ತಾರೆ. ಆ್ಯಂಡ್ ಸಂಡೇಸ್ ಹಾಲಿಡೇ ಇರುತ್ತೆ.
ರಿಟರ್ನ್ ಗಿಫ್ಟ್ಸು ನಾನು ಹೇಳ್ದಂಗೆ 99 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹೋಲ್ಸೇಲ್ ಪ್ರೈಸಲ್ಲಿರುತ್ತೆ ಎಲ್ಲ. ಆನ್ಲೈನ್ ಸ್ಟೋರ್ ಅಂತ ಇವ್ರದ್ದು ಏನೂ ಇಲ್ಲ, ವಿಡಿಯೋ ಕಾಲ್ ಮಾಡೋಂಗಿಲ್ಲ, ಫೋಟೋಸ್ ಗಿಟೋಸ್ ಏನೂ ತೊಗೊಳಂಗಿಲ್ಲ ಸ್ಟೋರ್ ಒಳಗಡೆ. ಬಟ್ ನಾನು ಇಷ್ಟೆಲ್ಲ ಐಟಮ್ಸ್ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಲ್ಲ, ನೀವು ಯಾರಿಗಾದ್ರು ಕಳಿಸ್ಬೇಕಂತಂದರೆ ಇದರಲ್ಲೇ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ಕಳಿಸಿ, ಇಲ್ಲ ವೀಡಿಯೋನೇ ಅವ್ರಿಗೆ ಕಳಿಸಿ, ಆಮೇಲೆ ಏನು ತೊಗೊಳ್ಳೋದು ಅಂತ ಡಿಸ್ಕಸ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಆಂಟಿ, ಅಂಕಲ್, ನಾದಿನಿ ಬೇರೇನಿದೆ ನಾದಿನಿ, ವಾರ್ಗಿತಿ ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ನೀವು ತೊಗೊಳ್ಬೋದು. ಇದರಿಂದ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ಆಮೇಲೆ ನೀವು ಅಲ್ಲಿ ಹೋಗಿ ಅದನ್ನು ಸೆಲೆಕ್ಟ್ ಮಾಡಿ. ನಾವು ತೋರಿಸಿರೋದಕ್ಕಿಂತ ತುಂಬಾ ಚೆನ್ನಾಗಿರೋ ಐಟಮ್ಸ್ ಅಲ್ಲಿ ಕೂಡ ಇದೆ, ಸೊ ನೀವು ಅದನ್ನು ಚೆಕ್ ಮಾಡ್ಬೋದು. ಅದಾದಮೇಲೆ ಆನ್ಲೈನ್ ಶಾಪ್ ಅಂತೂ ಯಾವುದೂ ಇಲ್ಲ ಇವ್ರದ್ದು. ನಾವು ಯಾವುದಾದ್ರೂ ಇದೇ ಥರ ಇನ್ಸ್ಟಾಗ್ರಾಮ್ ಪೇಜ್ ನಿಮಗೆ ನಾವು ಆನ್ಲೈನಲ್ಲಿ ಡೆಲಿವರಿ ಮಾಡ್ತೀವಿ, ನೀವು ಪೇ ಮಾಡಿ ಅಂತಂದರೆ ನಂಬಕ್ಕೆ ಹೋಗ್ಬಿಡಿ. ಆ ಥರ ಯಾವುದೇ ಶಾಪ್ ಇಲ್ಲ ಇವ್ರ ಹತ್ರ. ಶಾಪ್ ಅಡ್ರೆಸ್ಸು, ಮೊಬೈಲ್ ನಂಬರು, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಬೇರೆ ಏನೇನು ಡೀಟೇಲ್ಸ್ ನಿಮಗೆ ಬೇಕು ಅಂತ ಕೇಳಿ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದಕ್ಕೆ ಮೀರಿ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ಅಫ್ಕೋರ್ಸ್ ಐ ಆಮ್ ಆಲ್ವೇಸ್ ಅವೈಲೇಬಲ್ ಫಾರ್ ಯು ಆನ್ ದ ಕಮೆಂಟ್ ಸೆಕ್ಷನ್. ಎನಿವೇಸ್, ಸೊ ನಾವು ಅದಾದಮೇಲೆ ಪ್ಲೇಟ್ಸ್, ಈ ಡಿಫ್ರೆಂಟ್ ವೆರೈಟೀಸ್ ಆಫ್ ಅಂದರೆ ಡಿಫ್ರೆಂಟ್ ಸೈಜಸ್ ಆಫ್ ಪ್ಲೇಟ್ಸ್ ಇರುತ್ತಲ್ಲ, ಆ ಪ್ಲೇಟ್ ಸೆಕ್ಷನ್ಸ್ಗೆ ಹೋದ್ವಿ. ನನಗೆ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಡಿಸೈನು. ನಾವು ಇದನ್ನು ಫ್ರೂಟ್ಸ್ ಹಾಕೋಕ್ಕೆ ಯೂಸ್ ಮಾಡ್ಬೋದು, ದೇವ್ರ ಮುಂದೆ ಇಡೋಕ್ಕೆ. ಆ್ಯಂಡ್ ಈ ಥರ ಆ್ಯಂಟಿಕ್ ಪೀಸಸ್ ಅಂತೂ ಸಖತ್ತಾಗಿತ್ತು ಕಲರ್ ಕಾಂಬಿನೇಷನ್ ಜೊತೆಗೆ. ನನಗೆ ತುಂಬ ಇಷ್ಟ ಆಗಿದೆ ಅಂತಂದರೆ ಈ ಕಳಸದ ಚೊಂಬು. ಎಷ್ಟು ವೆರೈಟೀಸ್ ಇದೆ ನೋಡಿ. ಅದು 3 ಪೀಸ್ ಸೆಟ್ಟು, ಒಂದು ಕಳಸ, ಅದಾದಮೇಲೆ ಎಲೆಗಳು ಸಪ್ರೇಟು, ಆಮೇಲೆ ತೆಂಗಿನಕಾಯಿ ಸಪ್ರೇಟು. ಈ ದೀಪಾವಳಿ ಕಂಬ ಅಂತೂ ನನ್ನ ಫೇವ್ರೇಟ್ ಆಗಿತ್ತು. ನಿಮ್ಗೆ ಆಲ್ರೆಡಿ ನನ್ನ ವ್ಲಾಗ್ಸ್ನ ಫಾಲೋ ಮಾಡ್ತಾಯಿದ್ರೆ ಗೊತ್ತಿರುತ್ತೆ, ನಮ್ಮ ಮನೇಲಿ 2 ಆನೆ ಇದೆ ಈ ಥರ ಜರ್ಮನ್ ಸಿಲ್ವರಲ್ಲಿ. ನಾನು ಅವ್ರನ್ನ ಅರ್ಜುನ ಮತ್ತು ಬಲರಾಮ ಅಂತ ನಾಮಕರಣ ಮಾಡಿದ್ದೀನಿ. ಅದು ಸ್ಪೆಷಲ್ ಒಕೇಶನ್ ಅಂದರೆ ಈ ಥರ ವರಮಹಾಲಕ್ಷ್ಮಿ ಕೂರಿಸಿದಾಗ ಅಥವಾ ಏನಾದರೂ ಸ್ಪೆಷಲಾಗಿ ದೇವ್ರಿಗೆ ಅಲಂಕಾರ ಮಾಡಿದಾಗ ಮಾತ್ರ ನಮ್ಮ ಮಮ್ಮಿ ಯೂಸ್ ಮಾಡ್ತಾರೆ. ಸೊ ಎವ್ರಿ ಟೈಮ್ ಅದು ಆಚೆ ತೆಗೆದಾಗ ನಾನೇ ಕ್ಲೀನ್ ಎಲ್ಲ ಮಾಡಿ ಅದನ್ನು ಎತ್ತಿ ದೇವ್ರ ಹತ್ರ ಇಡ್ತೀನಿ, ಮತ್ತು ನಾನೇ ಅದನ್ನು ಎತ್ತಿಡ್ತೀನಿ. ಸೊ ನಂಗೆ ಅದೆರಡು ಒಂದು ಒಳ್ಳೆ ಆ್ಯಂಟಿಕ್ ಪೀಸ್ ನಮ್ಮ ಮನೇಲಿ ಇರೋವಂಥದ್ದು ನನಗೆ ಇಷ್ಟ ಆಗಿದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಲೈಕ್ ದಿಸ್ ತುಳಸಿ ಕಟ್ಟೆ. ಡಿಫ್ರೆಂಟ್ ಸೈಜಸಲ್ಲಿದೆ, ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ನಮ್ಮ ಮನೇಲಿ ಎಷ್ಟು ಮಟ್ಟಿಗೆ ಇಟ್ಕೋಬೋದೋ ಅಷ್ಟು ಸೈಜಸಲ್ಲಿ ಸಿಗುತ್ತೆ. ಆ್ಯಂಡ್ ಈ ಥರ ತುಂಬ ಚೆನ್ನಾಗಿರುವಂಥ ಗಂಟೆ ದೀಪಗಳು, ಅದಾದಮೇಲೆ ಲಿಟಲ್ ಡಕ್ಸ್, ಅದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಸಂಭವ್ ಪ್ರಾಡಕ್ಟ್ಸ್ ಅವರ ಓನ್ ಮ್ಯಾನುಫ್ಯಾಕ್ಚರ್ ಇದು. ಜರ್ಮನ್ ಸಿಲ್ವರ್ ಪೂಜಾ ಐಟಮ್ಸ್ ಆಗಿರಲಿ, ಗಿಫ್ಟ್ ಐಟಮ್ಸ್ ಆಗಿರಲಿ, ಎಲ್ಲ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಎಲ್ಲಿಂದನೂ ಸೋರ್ಸ್ ಮಾಡಿ ಇವರು ರೀಸೇಲ್ ಮಾಡ್ತಾಯಿಲ್ಲ. ಅದರಿಂದ ಇವರು ಡೈರೆಕ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತಾರೆ. ನಮ್ಗೆ ಏನೇ ಕ್ವಾಲಿಟಿ ಇಶ್ಯೂಸ್ ಆದರೂ ಅಥವಾ ನಮಗೇನೇ ಡಿಫ್ರೆಂಟ್ ಐಟಮ್ಸ್ ಬೇಕಾಗಿದ್ದರೂ ಎಲ್ಲದಕ್ಕೂ ಇವರೊಬ್ಬರೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತಾರೆ. ಆ್ಯಂಡ್ ನಮಗೆ ಏನೇ ಬೇಕಿದ್ರು, ಅಂದರೆ ಏನೇ ಬಲ್ಕ್ ಆರ್ಡರ್ಸ್ ಎಷ್ಟೇ ಕ್ವಾಂಟಿಟಿಲಿ ಕೊಡಬೇಕು ಅಂತಿದ್ರು ಕಣ್ಣು ಮುಚ್ಕೊಂಡು ಕೊಡ್ಬೋದು. ಯಾಕಂದರೆ ನೀವು ಈ ಸ್ಪೇಸ್ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಅವರ ಸ್ಟೋರೇಜ್ ಸ್ಪೇಸ್. ಇಷ್ಟು ಐಟಮ್ಸ್ ಅವ್ರ ಹತ್ರ ಆಲ್ರೆಡಿ ಸ್ಟೋರ್ಡ್ ಇದೆ. ಆ್ಯಂಡ್ ನಾನು ಹೋಗಿದಾಗ ಅವರು ಒಂದು ಐಟಮ್ನ ಪ್ಯಾಕ್ ಮಾಡ್ತಾಯಿದ್ರು, ವಿಚ್ ಇಸ್ ಬೌಲ್, ಜರ್ಮನ್ ಸಿಲ್ವರ್ ಬೌಲ್ ಮತ್ತು ಅದಕ್ಕೆ ಸ್ಪೂನ್. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾಯಿದ್ರು ಅಂತಂದರೆ ತುಂಬ ಕೇರ್ಫುಲ್ಲಾಗಿ ಮಿಷಿನ್ ಪ್ಯಾಕಿಂಗ್ ಮಾಡಿದೆ, ಅವರೇ ಕೈಯಾರೆ ಪ್ಯಾಕ್ ಮಾಡ್ತಾಯಿದ್ರು. ವೆರಿ ಡೆಲಿಕೇಟ್ಲಿ ಹ್ಯಾಂಡಲ್ ಮಾಡ್ತಾಯಿದ್ರು. ಆ್ಯಂಡ್ ಪ್ಯಾಕ್ ಮಾಡಿ 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 ಒಂದು ಕಡೆ ಇಡ್ತಾರೆ. ಅದಾದಮೇಲೆ ಅವರು ಪಿಕಪ್ ಮಾಡಿ ಕ್ಲೈಂಟ್ಗೆ ಡೆಲಿವರ್ ಮಾಡ್ತಾರೆ. ಸೊ ನಾಟ್ ಓನ್ಲಿ ಫಾರ್ ದೀಸ್ ಐಟಮ್ಸ್, ಏನೇ ಐಟಮ್ಸ್ ನಾವು ರಿಟರ್ನ್ ಗಿಫ್ಟ್ ಅಥವಾ ಬಲ್ಕ್ ಆರ್ಡರ್ನಲ್ಲಿ ಏನೇ ನಾವು ಆರ್ಡರ್ ಮಾಡಿದ್ರು ಅಷ್ಟೇ ಡೆಲಿಕೇಟ್ಲಿ ಪ್ಯಾಕ್ ಮಾಡಿ ನಮಗೆಲ್ಲ ಕೊಟ್ಟು ಕಳಿಸ್ತಾರೆ. ನಿಮ್ಮ ಮನೇಲಿ ನೀವು ಜರ್ಮನ್ ಸಿಲ್ವರ್ ಯೂಸ್ ಮಾಡ್ತೀರಾ? ನನಗೆ ಈ ಥರ ಒಂದು ಕಾನ್ಸೆಪ್ಟ್ ಇತ್ತು ಅಂತಲೇ ಗೊತ್ತಿರಲಿಲ್ಲ. ನನಗೆ ರೀಸೆಂಟಾಗೆ ನನಗೂ ಗೊತ್ತಾಗಿದ್ದು ಈ ಥರ ಜರ್ಮನ್ ಸಿಲ್ವರ್ ಅಂತ ಬೇರೆ ಇರುತ್ತೆ ಅಂತ. ಆ್ಯಂಡ್ ಒಂದು ಪೀಠ ರೆಡಿ ಮಾಡಿದರು ನಮಗೋಸ್ಕರ ಶೂಟ್ ಮಾಡೋಕ್ಕೆ ಅಂತ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಇದು ಒಂದು ತೋರಿಸಿದ್ರೆ ನಾವು ಲಕ್ಷ್ಮೀ ಹಬ್ಬಕ್ಕೆ ರೆಸೊನೇಟ್ ಮಾಡ್ಬೋದು ಅಂತ. ಸೊ ಆ ಲಕ್ಷ್ಮಿ ಮೇಲೆ ನಾವು ಕಾಯಿನ್ಸು, ಹೂವು ಅದನ್ನೆಲ್ಲ ಅಭಿಷೇಕ ಮಾಡೋ ಥರ ಒಂದು ಶಾರ್ಟ್ ಎಲ್ಲ ತೊಗೊಂಡ್ವಿ ನಾವು. ದ ಲಕ್ಷ್ಮಿ ವಿಗ್ರಹ ಲುಕ್ ಸೋ ಪ್ರಿಟಿ. ನಮ್ಮನೇಲಿರುವಂಥದ್ದು ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಮಮ್ಮಿ ತೊಗೊಂಡಿದ್ದು, ಅದು ನೆನಪೇ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾವು ಹುಟ್ಟೋಕ್ಕಿಂತ ಮುಂಚೆನೇ ತೊಗೊಂಡಿದ್ದಾರೆ ಅನಿಸುತ್ತೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಜೊತೆ ಇನ್ನೊಬ್ಬರು ಬ್ಲಾಗರ್ ಕೂಡ ಬಂದಿದ್ದರು, ಹರ್ ನೇಮ್ ಇಸ್ ಚಂದನ ಅಂತ. ಸೊ ಅವರು ಕೂಡ ಸೇಮ್ ಶಾರ್ಟ್ ತೊಗೊಂಡ್ರು. ಸೊ ಇಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಹೇಗೆ ನಾವು ಆ ಕಾಯಿನ್ಸು, ಹೂವು ಎಲ್ಲನೂ ದೇವ್ರ ಮೇಲೆ ಅಭಿಷೇಕ ಮಾಡಿದ್ವಿ ಅಂತ. ಇಟ್ ವಾಸ್ ಸೋ ನೈಸ್. ಅವರು ಎಷ್ಟು ಇಂಟ್ರೆಸ್ಟ್ ತೊಗೊಂಡು, ಯೂಶಲಿ ಪ್ರಮೋಷನ್ ಅಂತ ಅಂದರೆ ಅವರು ಬನ್ನಿ ನಮ್ಮ ಸ್ಟೋರ್ ವಿಸಿಟ್ ಮಾಡಿ ಎಲ್ಲ ನಿಮ್ಗೇನು ಬೇಕು ಕ್ಯಾಪ್ಚರ್ ಮಾಡ್ಕೊಳ್ಳಿ ಹೋಗಿ ಅಂತಾರೆ. ಬಟ್ ಇಲ್ಲಿ ಅವ್ರ ಟೀಮ್ ಅವರೇ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂತಂದರೆ ಎಲ್ಲ ಐಟಮ್ಸು ಅವರೇ ಎತ್ಕೊಡ್ತಾಯಿದ್ರು, ನಾವೇನು ಕ್ಯಾಪ್ಚರ್ ಮಾಡಬೇಕು, ಏನು ಕ್ಯಾಪ್ಚರ್ ಮಾಡಬಾರ್ದು ಅಂತ. ಆ್ಯಂಡ್ ನಮಗೆ ಶೂಟಲ್ಲೂ ಹೆಲ್ಪ್ ಮಾಡಿಕೊಟ್ರು. ಸೊ ನಂದು ಮಮ್ಮಿದು ಒಂದು ಲಾಸ್ಟ್ ಸೀನ್ ಶೂಟ್ ಮಾಡಿದ್ವಿ, ವಿಚ್ ಟುಗೆದರ್ ಮಾಡಬೇಕಾಗಿತ್ತು. ಸೊ ನನಗೆ ಒಬ್ಳಿಗೆ ಶೂಟ್ ಮಾಡೋಕ್ಕಾಗಲ್ವ ಅಥವಾ ಮಮ್ಮಿಗೂ ಒಬ್ರಿಗೆ ಶೂಟ್ ಮಾಡ್ಕೊಳಕ್ಕಾಗಲ್ವಲ್ಲ. ಸೊ ಅದಕ್ಕೆ ಅವರೇ ನಮಗೆ ಹೆಲ್ಪ್ ಮಾಡಿದ್ರು ಶೂಟ್ ಮಾಡೋಕ್ಕೆ. ಅದಾದಮೇಲೆ ನಾವು ನಮಗೇನು ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಏನು ತೊಗೊಂಡ್ವಿ ಅಂತ ಅಫ್ಕೋರ್ಸ್ ನಾನು ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಲ್ವಾ. ಬನ್ನಿ ಮನೆಗೆ ಹೋಗೋಣ ಇವಾಗ. ನಮ್ಮ ಗಿಡದಲ್ಲಿ ನಾನೇ ಬೆಳೆದಿರೋಂಥ ಮೆಣಸಿನ್ಕಾಯಿ
ಇವತ್ತೊಂದಲ್ಲಿ ಇಷ್ಟೊಂದು ಬೆಳೆದೈತಾ? ಮೊನ್ನೆನೂ ಇಷ್ಟಕ್ಕೆ ಇದ್ದಕ್ಕಿಂತ ಜಾಸ್ತಿ ಸಿಕ್ಕಿತ್ತು. ಇನ್ನೂ ಐತೆ ಚಿಕ್ಕ ಚಿಕ್ಕದೆಲ್ಲ ಇನ್ನೂ ಸ್ವಲ್ಪ ದಪ್ಪ. ನೋಡಿ ಗೈಸ್, ನಾವು ಮೆಣಸಿನ್ಕಾಯಿಗೆ ನಾವೇ ಬೆಳೆದಿರೋಂಥ ನಮ್ಮ ಮೆಣಸಿನ್ಕಾಯಿ ಗಿಡ ಎಷ್ಟು ಉದ್ದ ಐತೆ ಗೊತ್ತಾ? ತೋರಿಸ್ತೀನಿ ರೀ ಒಂದು ನಿಮಿಷ ನಿಮಗೆ. ನೋಡಿ, ಇದು ಮೆಣಸಿನ್ಕಾಯಿ ಗಿಡ ಮತ್ತು ಮಳ್ಳೆ ಹೂದ ಗಿಡ ಎರಡು ಜೊತೆಲೇ ಬೆಳೆದೈತೆ. ಇಷ್ಟು ಉದ್ದ ಐತೆ ಮೆಣಸಿನ್ಕಾಯಿ ಗಿಡ. ಇವಾಗ ತಾನೇ ಕಿತ್ಬಿಟ್ಟೆ ಮೆಣಸಿನ್ಕಾಯಿ ಎಲ್ಲ. ಇದೆಲ್ಲ ನಾನಿದೆ ಫಸ್ಟು ನೋಡಿದ್ದೆ ಇಷ್ಟು ಉದ್ದ ಬೆಳೆಯೋದು ಮೆಣಸಿನ್ಕಾಯಿ ಗಿಡ. ನೀವೆಲ್ಲಾದರೂ ನೋಡಿದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಲೋ ಗೈಸ್, ಇಟ್ ಈಸ್ ಸಂಡೇ. ನನ್ನ ವಾಯ್ಸೇ ಸರಿ ಹೋಗಿಲ್ಲ ಇನ್ನು. ಇಟ್ ಈಸ್ ಸಂಡೇ ಆಫ್ಟರ್ನೂನ್ ಲೈಕ್ ಎವ್ರಿಬಡಿ ಎಲ್ಸ್. ಇವತ್ತು ನಾನು ತುಂಬಾ ಲೇಟಾಗಿ ಎದ್ದಿದ್ದೀನಿ, ವೆರಿ 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 ಲೇಟಾಗಿ. ಎಷ್ಟೊತ್ತಿಗೆ ಅಂತ ಹೇಳೋಕೆ ಹೋಗಲ್ಲ, ಯು ಗೋಯಿಂಗ್ ಟು ಜಡ್ಜ್ ಮೀ. ಬಟ್ ಎನಿವೇಸ್, ಇಷ್ಟು ಲೇಟಾಗಿ ಎದ್ದಿದ್ದೀನಿ. ಆ್ಯಂಡ್ ಇವಾಗ ಹೊಟ್ಟೆ ಹಸು ಆಗ್ತದೆ ನನಗೆ. ಮಮ್ಮಿ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಯಾಕೆಂದರೆ ಅವ್ರಿಗೆ ತುಂಬ ಚೆನ್ನಾಗಿ ನಮ್ಮ ಹಣೆ ಬರೋಕ್ಕೆ ಗೊತ್ತು ದಟ್ ನಾವೇದಾಳಲ್ಲ ಅಂತ. ಸೊ ಅವ್ರು ಇವತ್ತು ಊರಿಗೆ ಹೋಗಿದ್ದಾರೆ. ಇನ್ನೇನು ಹೊರಡ್ತಾರೆ ಅಲ್ಲಿಂದ, ಯಾಕಂದರೆ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಆಗೋಗ್ಬಿಡುತ್ತೆ ಬಸ್ಸಸ್ಸು. ಸೊ ಇವಾಗ ಹೊರಡ್ತಾರೆ. ಬಟ್ ಇವಾಗ ನಾವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಏನಾದರೂ ಒಂದು ಬ್ರಂಚ್ ಮಾಡಬೇಕಲ್ವಾ? ಅದಕ್ಕೆ ನಾನು ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಐ ಥಾಟ್ ಬ್ರೆಡ್ ಆಮ್ಲೆಟ್ ತಿನ್ನೋಣ ಅಂತ. ಎಷ್ಟೊಂದು ದಿನ ಆಗೋಯ್ತು ನಾನು ಬ್ರೆಡ್ ಆಮ್ಲೆಟ್ ತಿಂದು. ನನ್ನ ಲೈಫಲ್ಲೇ ಬ್ರೆಡ್ ಆಮ್ಲೆಟ್ ಟ್ರೈ ಮಾಡಿರಲಿಲ್ಲ ಯಾವತ್ತೂ. ಬಟ್ ವೈನಾಡ್ಗೆ ಹೋದಾಗ ನನ್ನ ಕಸಿನ್ಸ್ ಟ್ರಿಪ್ ಏನು ನಾವು ವೈನಾಡ್ಗೆ ಹೋಗಿದ್ವಿ. ಅಲ್ಲಿ ನಾವು 900 ಕಂಡಿಯಿಂದ ಕೆಳಗೆ ಬಂದಮೇಲೆ ಆಮ್ಲೆಟ್ ತಿಂದ್ವಿ. ವೆರಿ ವೆರಿ ಆವ್ರೇಜ್ ಲುಕಿಂಗ್ ಸ್ಟೋರ್ನಲ್ಲಿ. ಬಟ್ ಇಟ್ ವಾಸ್ ಸೋ ಟೇಸ್ಟಿ. ಅದೇನು ವೆದರ್ ಹಾಗೆ ನಮಗೆ ಫೀಲ್ ಮಾಡಿಸ್ತಾ ಅಥವಾ ನಿಜವಾಗ್ಲೂ ಬ್ರೆಡ್ ಆಮ್ಲೆಟ್ ಅಷ್ಟು ಟೇಸ್ಟಿ ಆಗಿರುತ್ತಾ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಸೋ 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 ಟೇಸ್ಟಿ. ಅದಾದಮೇಲೆ ಇವತ್ತೇ ನಾನು ತಿಂತಾ ಇರೋದು. ಯೂಶಲಿ ನಾನು ಆಚೆ ಕಡೆ ಜಾಸ್ತಿ ತಿನ್ನಲ್ಲ. ಐನೋ ನಿಮ್ಗೆ ಅನ್ಸುತ್ತೆ ನಾನು ಜಾಸ್ತಿ ಆಚೆ ಕಡೆ ತಿಂತೀನಿ ಅಂತ, ಬಟ್ ನಂಗೆ ಜಾಸ್ತಿ ಮನೆ ಊಟ ಇಷ್ಟ. ನಮ್ಮ ಆಫೀಸಲ್ಲಿ ಕೂಡ ಲಂಚ್ ಪ್ರೊವೈಡ್ ಮಾಡ್ತಾರೆ, ಬಟ್ ನಾನು ಅಲ್ಲಿ ಲಂಚ್ ಯಾವತ್ತೂ ತಿನ್ನಲ್ಲ, ಮನೆಯಿಂದನೇ ತೊಗೊಂಡು ಹೋಗ್ತೀನಿ. ಅಷ್ಟೊಂದು ನಂಗೆ ಅಭ್ಯಾಸ ಇಲ್ಲ ತಿನ್ನೋಕ್ಕೆ. ಬಟ್ ಯಾವುದಾದ್ರೂ ತಿಂದರೆ ದಟ್ ಈಸ್ ಗೋಯಿಂಗ್ ಟು ಬಿ ಎ ಸ್ಪೆಷಲ್ ಒಕೇಶನ್. ಪ್ರಮೋಷನ್ ಆದರೂ ಆಗಿರಲಿ ಅಥವಾ ನಾವು ಹೋಗೋ ಡಿನ್ನರ್ ಆದರೂ ಆಗಿರಲಿ, ಏನಾದರೂ ಸುಮ್ಮನೆ ಕ್ರೇವ್ ಮಾಡಿ ಹೋಗಿ ತಿನ್ನೋದು. ಆ್ಯಂಡ್ ಜಸ್ಟ್ ಟು ಟೆಲ್ ಯು, ಇನ್ನೂ ನಾನು ಮಸಾಲೆ ಪುರಿ ತಿಂದಿಲ್ಲ, ಮಸಾಲೆ ದೋಸೆ ತಿಂದಿಲ್ಲ. ಲಾಸ್ಟ್ ಬ್ಲಾಗ್ಲಿಂದ ಹೇಳ್ತಾ ಇದ್ದೀನಿ ದಟ್ ನಾನು ತಿಂದಿಲ್ಲ ಅಂತ. ಇಟ್ಸ್ ನಾಟ್ ಹೋಗೋಕ್ಕಾಗ್ತಾಯಿಲ್ಲ ಅಂತ ಏನಿಲ್ಲ, ದಟ್ ಐ ಡೋಂಟ್ ನೋ ಯಾಕೆ ಹೋಗ್ತಾಯಿಲ್ಲ ನಾನು ಅಂತ. ಬಟ್ ತಿಂದಿಲ್ಲ. ಓಕೆ, ನೋಡೋಣ ಯಾವಾಗ ತಿಂತೀನಿ ಅಂತ. ಟೂ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ನಾನು ನಿಮಗೆ ತೋರಿಸ್ಬೇಕು ಇವತ್ತು, ವಿಚ್ ಈಸ್ ನಿನ್ನೆ ನಾವು ತಂದಂಥ ಜರ್ಮನ್ ಸಿಲ್ವರ್ ಐಟಮ್ಸ್. 2 ಐಟಮ್ಸ್ ತೊಗೊಂಡು ಬಂದ್ವಿ. ಅವರು ನಮಗೆ ಗಿಫ್ಟ್ ಆಗಿ ಕೂಡ 2 ಐಟಮ್ಸ್ ಕೊಟ್ಟರು. ಸೊ ಅದೆಲ್ಲ ಏನೇನು ಅಂತ ನಾನು ನಿಮ್ಗೆ ತೋರಿಸ್ಬೇಕು. ಬಟ್ ಅದಕ್ಕೂ ಮುಂಚೆ ಹೊಟ್ಟೆ ಪೂಜೆ ಮಾಡ್ಕೋಬೇಕು, ಬಿಕಾಸ್ ಹೊಟ್ಟೆ ಹಸುವಾಗ್ತಿದೆ. ಇನ್ನೊಂದು ವಿಷಯ ಏನಂದರೆ, ಇದೇ ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಏನಿದೆ ಗೊತ್ತಾ? ದೀಸ್ ಆರ್ ಆಲ್ ದ ಸೀಡ್ಸ್. ಏನು ಸೀಡ್ಸ್ ಗೊತ್ತಾ? ಇದು ಲೀಚಿ ಸೀಡ್ಸು. ಸೊ ನಾನು ಫ್ರೈಡೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ಅವಳು ಲಿಚಿ ತಿಂತೀಯ ಅಂತ ಕೇಳಿದ್ಲು. ಐ ವಾಸ್ ಲೈಕ್, ಐ ಆಲ್ವೇಸ್ ಲವ್ ಫ್ರೂಟ್ಸ್, ಸರಿ ತಿಂತೀನಿ ಅಂತ ಹೇಳಿದೆ. ಆ್ಯಂಡ್ ನಾನು ಒಂದ್ಸಲ ಲಿಚಿ ಮನೆಗೆ ಅಂತ ತೊಗೊಂಡು ಬಂದಾಗ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಣ್ಣೇ ಆಗಿರಲಿಲ್ಲ, ಅಂಥದ್ದು ಕೊಟ್ಬಿಟ್ಟಿದ್ರು. ಸೊ ನಾನು ಅಷ್ಟು ರಿಸ್ಕ್ ತೊಗೊಂಡು ಆಚೆ ಕಡೆ ತೊಗೊಳ್ಳಲ್ಲ. ಬಟ್ ನನ್ನ ಫ್ರೆಂಡ್ ಹೇಳಿದ್ಲು, ಇದು ತಿನ್ನೂ ಚೆನ್ನಾಗಿದೆ, ಇಲ್ಲೇ ಲೋಕಲ್ ಸೂಪರ್ ಮಾರ್ಕೆಟಿಂದ ತಂದಿದ್ದು ಅಂದು. ಸರಿ ತಿನ್ಬೇಕಾದ್ರೆ ಇಟ್ ವಾಸ್ ಸೋ ಟೇಸ್ಟಿ, ಜ್ಯೂಸಿ ಆ್ಯಂಡ್ ಟೇಸ್ಟಿ. ಅಂದರೆ ನಾನು ಇದು ಲಿಚಿನಾ, ಹಿಂಗೆ ಇರುತ್ತಾ ನಿಜವಾಗ್ಲೂ ಲಿಚಿ ಅನ್ನೋ ಥರ ನನಗಿತ್ತು, ನನ್ನ ಒಂದು ರಿಯಾಕ್ಷನ್ ಇತ್ತು. ಸೊ ಐ ವಾಸ್ ಲೈಕ್, ಇದನ್ನ ಪ್ಲಾಂಟ್ ಮಾಡಿ ನೋಡೋಣ. ಬಿಕಾಸ್ 2 ದಿನ ಮುಂಚೆ ನಾನೊಬ್ರು ಸ್ಟ್ರಾಬೆರಿ ಪ್ಲಾಂಟ್ ಮಾಡಿ ಅದನ್ನ ಸ್ಟ್ರಾಬೆರಿ ಕಿತ್ತದನ್ನ ನೋಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಸೊ ಐ ವಾಸ್ ಲೈಕ್, ಇದನ್ನ ಪ್ಲಾಂಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ನನ್ನ ಫ್ರೆಂಡಿಗೆ ಹೇಳ್ತೆ. ಮಾಡು, ಹೆಂಗಿದ್ರು ನಿಮ್ಮ ಮಮ್ಮಿದೊಂದು ಮಿನಿ ಗಾರ್ಡನ್ ಇದೆಯಲ್ಲ ಮನೆ ಮುಂದೆ ಅಂತ. ಅಫ್ಕೋರ್ಸ್ ನಮ್ಮ ಮನೇಲಿ ಒಂದು ಮಿನಿ ಗಾರ್ಡನ್ ಇದೆ ನಮ್ಮ ಮನೆ ಎಂಟ್ರೆನ್ಸ್ನಲ್ಲಿ. ಯಾವುದಾದ್ರೂ ಒಂದು ಪಾಟ್ನಲ್ಲಿ ಖಂಡಿತ ನಮ್ಮಮ್ಮ ಜಾಗ ಮಾಡಿಕೊಡ್ತಾರೆ. ಆ್ಯಂಡ್ ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲೂ ನೀವು ನೋಡಿರ್ತೀರಾ ದಟ್ ನಾವು ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿರೋ ಮೆಣಸಿನ್ಕಾಯಿ ಬೆಳೀತಾ ಇದೆ ನಮ್ಮ ಗಿಡದಲ್ಲಿ ಅಂತ. ಸೊ ಅದಕ್ಕೆ ಲಿಚಿನ ನೆಡೋಣ ಅಂದ್ಕೊಂಡೆ. ಇದೇನಾದರೂ ಪಾಟಲ್ಲಿ ಜಾಗ ಸಾಲಲ್ಲ, ದೊಡ್ಡ ಜಾಗ ಬೇಕು ಅಂತಂದರೆ ಅವಾಗ ನಾವು ನಮ್ಮ ಆಂಟಿ ಮನೆ ಹತ್ರನೂ ತಾತನ ಮನೆ ಹತ್ರನೂ ಬೆಳೆಸ್ಬೋದು. ಹಾಗೆ ಮಾಡಿ ನಮ್ಮ ತಾತನ ಮನೆ ಹತ್ರ ಒಂದು ಅವಕಾಡೋ ಟ್ರೀ ಇದೆ, ಸೂಪರ್ ಟ್ರೀ ಅದು. ಬಟ್ ಇದನ್ನ ಇವಾಗ 6 hours ನೆನ್ಸಕ್ಕೆ ಹೇಳಿದ್ರು ನೀರಿನಲ್ಲಿ. ಬಟ್ ನಾನು ಓವರ್ ನೈಟ್ ನೆನೆಸಿದ್ದೀನಿ. ಆಮೇಲೆ ಇದನ್ನ ಟಿಶ್ಯೂ ಪೇಪರ್ ಶಿಫ್ಟ್ ಮಾಡಬೇಕು ನಾನು ಫಸ್ಟು, ಆಮೇಲೆ ಓಕೆನಾ. ಇವಾಗ ಇಲ್ಲಿ ನೋಡ್ರೆ ನಾನು ಈರುಳ್ಳಿ ಅರ್ಧ ಸ್ಲೈಸ್ ಮಾಡಿ, ಮೆಣಸಿನ್ಕಾಯಿ ಅರ್ಧ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಅದಾದ್ಮೇಲೆ ನಂಗೆ ನೆನಪಾಯಿತು, ಓ ಮೈ ಗಾಡ್, ಐ ಸ್ಟಾಪ್ ದ ಬ್ಲಾಗ್ ಯೆಸ್ಟರ್ಡೇ, ಐ ಡಿಡ್ ನಾಟ್ ರೆಕಾರ್ಡ್ ಎನಿಥಿಂಗ್ ಅಂತ. ಸೊ ಲೆಟ್ಸ್ ಡೂ ಇಟ್ ನೌ. ಸೊ ಅದಲ್ಲಿರಲಿ, ಇದಾದ್ಮೇಲೆ ಅದು ನೋಡೋಣ. ಇವಾಗ ಫಸ್ಟು ನಾನು ಟೊಮೆಟೊ ನನಗೆ ಇಷ್ಟನೇ ಆಗಲ್ಲ. 2 ವಿಷಯ ನನಗೆ ಇಷ್ಟ ಆಗಲ್ಲ ಊಟದಲ್ಲಿ.
ಟೊಮೆಟೊ ಈ ಥರ ಡಿಶಸ್ಗೆ ಹಾಕಿದಾಗ ಅದು ಸ್ವಲ್ಪ ರಾ ಆಗಿರುತ್ತೆ. ನನಗೆ ರಾ ಟೊಮೆಟೊ ಇಷ್ಟ ಇಲ್ಲ, ಸೊ ನಾನು ಟೊಮೆಟೊ ಹಾಕೋದೇ ಇಲ್ಲ. ಇನ್ನೊಂದು ನನ್ನ ದುಶ್ಮನ್ ಅಂದರೆ ಕೊತ್ತಂಬರಿ. ನಂಗೆ ಅದ್ರ ಫ್ಲೇವರ್ ಆಗಲ್ಲ, ಅದ್ರ ಟೆಕ್ಸ್ಚರ್ ಆಗಲ್ಲ, ಅದು ಹೆಂಗೆ ಫೀಲ್ ಆಗುತ್ತೆ ತಿನ್ಬೇಕಾದ್ರೆ. ಐ ಹೇಟ್ ಇಟ್. ನನಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ನನಗೋಸ್ಕರ ಬಾಕ್ಸ್ ಮಾಡಬೇಕು ಅನ್ನುವಾಗ, ಬಾಕ್ಸ್ಗೆ ಲಂಚ್ ಕೊಟ್ಟು ಕಳಿಸ್ಬೇಕು ಅನ್ನುವಾಗ ನಿನ್ನೆ ರಾತ್ರಿ ಮಿಕ್ಕಿದಂದಲ್ಲಿ ಮೊಸರನ್ನ ಮಾಡ್ತಾರೆ. ತುಂಬ ಖುಷಿಯಾದ ವಿಷಯ, ನನ್ನ ಮನ್ಸು ತುಂಬಿ ಬರುತ್ತೆ. ಆದರೆ ಅದಕ್ಕೆ ಕೊತ್ತಂಬರಿ ಹಾಕಿ ನನ್ನ ಜೀವನ ಹಾಳು ಮಾಡಿಬಿಡ್ತಾರೆ. ಐ ಮೀನ್ ಅಷ್ಟು ಲೆವೆಲ್ಗೆ ನನಗೆ ಕೊತ್ತಂಬರಿ ಇಷ್ಟ ಇಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತು ನಂಗೆ ಕೊತ್ತಂಬರಿ ಇಷ್ಟ ಇಲ್ಲ ಅಂತ. ಅವ್ರಿಗೆ ಚೆನ್ನಾಗಿ ಗೊತ್ತು ಆ ಬಾಕ್ಸ್ ನಾನು ಒಬ್ಳೇ ತೊಗೊಂಡು ಹೋಗ್ತೀನಿ, ನಂದೊಬ್ಳಿದ್ದೆ ಆ ಬಾಕ್ಸ್, ಆ ಊಟ ನನ್ಗೊಬ್ಳಿಗೆ ಆಗಿರುತ್ತೆ ಅಂತ. ಆದರೂ ಅದ್ರಲ್ಲಿ ಕೊತ್ತಂಬರಿ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಬೇಗ ಬೇಗ ಫಟಾಫಟ್ ಅಂತ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿನ್ನೋಣ, ಯಾಕಂದರೆ ಹಸು ಇವಾಗ ಜಾಸ್ತಿ ಆಗ್ತದೆ. ಮೀನ್ ಮೇಲೆ ನಾನೇನು ನೋಡ್ತಾ ಇದ್ದೀನಿ ನೋಡಿ, ಮ್ಯೂಟ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ವೆನ್ ಐ ಆಮ್ ಪ್ರಿಪೇರಿಂಗ್ ಐ ಜಸ್ಟ್ ಗಿವ್ ಸೌಂಡ್ ಆ್ಯಂಡ್ ವಾಚ್. ಐ ಲವ್ ವಾಚಿಂಗ್ ಸಿಂಚಾನ್. ಬಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವು. ನಾನು ಯಾವತ್ತೂ ಬ್ರೆಡ್ ಆಮ್ಲೆಟ್ನ ಮನೇಲಿ ಟ್ರೈ ಮಾಡಿಲ್ಲ. ಒಂದು ಐಡಿಯಾ ಅಷ್ಟೇ ಇತ್ತು ಹೇಗಿರ್ಬೋದು ಅಂತ. ಆ್ಯಂಡ್ ಅದಾದಮೇಲೆ ನಾನು ಒಂದಷ್ಟು ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಟ್ಯುಟೋರಿಯಲ್ಸು, ಕುಕ್ಕಿಂಗ್ ಟ್ಯುಟೋರಿಯಲ್ಸ್ ಅದೆಲ್ಲ ನೋಡಿದೆ. ಅದಾದಮೇಲೆ ನಂಗೆ ಗೊತ್ತಾಯಿತು, ಓ ಇಷ್ಟೇನಾ, ಮಿನಿಮಮ್ ಐಟಮ್ಸ್ ಹಾಕಿದ್ರೆ ಆಗೋಗುತ್ತೆ, ಏನು ಕಾಂಪ್ಲಿಕೇಟೆಡ್ ಥಿಂಗ್ಸ್ ಇಲ್ಲ ಅಂತ ಅರ್ಥ ಆಯಿತು. ಆ್ಯಂಡ್ ನನಗೇನು ಬೇಕು, ಸ್ಪೈಸಿಯಾಗಿರಬೇಕು ಆ್ಯಂಡ್ ಮಸಾಲೆದಾರಾಗಿರಬೇಕು. ಸೊ ಅದಕ್ಕೆ ತಕ್ಕಂಗೆ ನಾನು 2 ಮೆಣಸಿನ್ಕಾಯಿ ಹಾಕಿದೆ. ಈ ಮೆಣಸಿನ್ಕಾಯಿ ತುಂಬಾ ಘಾಟಿತ್ತು, ಸಕ್ಕತ್ ಘಾಟಿತ್ತು. ಕಟ್ ಮಾಡಬೇಕಾದ್ರೆ ನಂಗೆ ಗೊತ್ತಾಯಿತು. ಆ್ಯಂಡ್ ಇದು ನಮ್ಮ ಗಿಡದಲ್ಲೇ ಬೆಳೆದಿರುವಂಥ ಮೆಣಸಿನ್ಕಾಯಿ. ಅದಾದಮೇಲೆ ಏನೇನು ಮಸಾಲೆ ಕೈಗೆ ಸಿಗುತ್ತೋ, ಸಾಲ್ಟು, ಉಪ್ಪು, ಖಾರ, ಗರಂ ಮಸಾಲ, ಜೀರಾ ಪೌಡರ್, ಖಾರದ ಪುಡಿ, ಚಿಲ್ಲಿ ಪುಡಿ, ಏನೇನು ಕೈಗೆ ಸಿಗುತ್ತೋ ಅದೆಲ್ಲ ಮಸಾಲೆ ಹಾಕ್ತೀನಿ. ನಾನು ಯಾವಾಗಲೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ನಾನು ಡಿಫ್ರೆನ್ಷಿಯೇಟೇ ಮಾಡಲ್ಲ. ಏನೇನು ಪೌಡರ್ ನನ್ನ ಕಣ್ಣಿಗೆ ಕಾಣಿಸ್ತೋ ಅದು ಎಲ್ಲ ಪೌಡರ್ನು, ಮಸಾಲ ಪೌಡರ್ನ ನಾನು ಹಾಕ್ತೀನಿ. ಅದಾದಮೇಲೆ ಎಗ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡೆ ನಾನು. ಅದಾದಮೇಲೆ ನಾನು ಇಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಬ್ರೆಡ್ಡು ನನಗೆ ರೋಸ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ, ಕ್ರಂಚಿಯಾಗಿ. ಸೊ ಫಸ್ಟು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಯೂಸ್ ಮಾಡ್ಬೋದು, ಬಟ್ ನಮ್ಮ ಮನೇಲಿ ಬಟರ್ ಇಲ್ಲ. ಹೂ ಕೇರ್ಸ್, ವಿ ಲವ್ ತುಪ್ಪ. ನಮಗೆ ತುಪ್ಪ ಅಂದರೆ ತುಂಬ ಇಷ್ಟ. ಯು ಕ್ಯಾನ್ ಈಟ್ ಎನಿಥಿಂಗ್ ವಿತ್ ತುಪ್ಪ. ಸೊ ತುಪ್ಪದಲ್ಲೇ ನಾನು ಬ್ರೆಡ್ನ ಚೆನ್ನಾಗಿ ಟೋಸ್ಟ್ ಮಾಡಿಕೊಂಡೆ 2 ಸೈಡೂ. ಅದಾದಮೇಲೆ ನಾನು ಎಗ್ ಆಮ್ಲೆಟ್ನ ಹಾಕಿದೆ. ಎಗ್ ಆಮ್ಲೆಟ್ನ ಹಾಕಿಬಿಟ್ಟು ನಾವು ಅದ್ರ ಮೇಲೆ ಒಂದು ಸ್ವಲ್ಪ ಬ್ರೆಡ್ನ ಸವರಬೇಕು. ಆವಾಗಲೇ ಆ ಮಸಾಲೆಲ್ಲ ಬ್ರೆಡ್ಡು ಕೂಡ ಹಿಡಿಯುತ್ತೆ. ಆ್ಯಂಡ್ 2 ಕಡೆಯೂ ಚೆನ್ನಾಗಿ ಬೇಯಿಸಬೇಕು. ನಾನು ಇವಾಗ ಫ್ಲಿಪ್ ಮಾಡೋ ಟೈಮ್ ಐ ವಾಸ್ ವೆರಿ ಸ್ಕೇರ್ಡ್, ಬಟ್ ಲುಕ್ ಎಟ್ ದಟ್, ಪರ್ಫೆಕ್ಟ್ ಫ್ಲಿಪ್ ಆಯಿತು. ಆ್ಯಂಡ್ ಎಷ್ಟು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಆ್ಯಂಟಿಸಿಪೇಟೇ ಮಾಡಿರಲಿಲ್ಲ. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ. ಅದಾದಮೇಲೆ ಅದನ್ನು ಫೋಲ್ಡ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಟೆ. ಆಮೇಲೆ ಸೀಸನ್ ಡಿಮ್ಯಾಂಡ್ಸ್ ಫಾರ್ ಇಟ್. ನಂಗೆ ಬಾಯಲ್ಲಿ ನೀರು ಬರ್ತದೆ ಇವಾಗ ನೋಡಿದ್ರು. ನನಗೆ ಮಾವಿನ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನಾನು ಈ ಥರ ಕಟ್ ಮಾಡ್ಕೊಂಡೆಲ್ಲ ತಿನ್ನಲ್ಲ, ಹಾಗೆ ಅದನ್ನು ಚೆನ್ನಾಗಿ ಇಸ್ಕಿ ಮಾಡಿ ಆಮೇಲೆ ಆ ಜ್ಯೂಸೆಲ್ಲ ಸಕ್ ಮಾಡಿ ಅದಾದಮೇಲೆ ನಾನು ವಾಟೆನ್ ತಿಂತೀನಿ. ಸೊ ಬಟ್ ಇದು ಬಂದುಬಿಟ್ಟು ಬಾಗೇನಪಲ್ಲಿನೋ ನನಗೆ ಗೊತ್ತಿಲ್ಲ ಯಾವ ವೆರೈಟಿ ಅಂತ. ನನ್ನ ಕೊಲಿಗೊಬ್ರು ತಂದುಕೊಟ್ರು. ಸೊ ಅದನ್ನು ಕಟ್ ಮಾಡಿ ತಿನ್ಬೇಕು. ಹಂಗೆ ನೋಡ್ತಾ ನಮ್ಮ ಬ್ರೆಡ್ ಆಮ್ಲೆಟು ರೆಡಿಯಾಗಿದೆ. ಆ್ಯಂಡ್ ವೆರಿ ಡಿಲಿಷಿಯಸ್ ಮಾವಿನ ಹಣ್ಣು. ಇದು ಹಣ್ಣಾಗ್ತಿರೋ ಥರ ನಿಮಗೆ ಕಾಣ್ಬೋದು, ಬಟ್ ಇಟ್ ಇಸ್ ಸೂಪರ್ ಟೇಸ್ಟಿ. ಗಾಡ್ ಬ್ಲೆಸ್ ಮೈ ಕೊಲೀಗ್ಸ್ ಸೋಲ್, ಅವರೇ ತಗೊಂಡು. ಜಸ್ಟ್ ವೆನ್ ವಿ ಥಾಟ್ ಲೈಫಲ್ಲಿ ಏನಾದ್ರು ಉದ್ಧಾರ ಆಗುವಂಥದ್ದು ಮಾಡೋಣ, ನನ್ನ ಮಗಳಿಗೆ ಕರೆಂಟ್ ಹೋಯಿತು.
ಗುಬ್ಬಿ ಮನೇಲಿ ಇಲ್ಲ ಅಂದರೆ ಗುಬ್ಬಿ ಎಷ್ಟು ಅಲರ್ಟ್ ಆಗಿರ್ತಾರೆ ನೋಡಿ. ಅವರು ಗಾಡಿ ರಿವರ್ಸ್ ತೆಗಿಬೇಕಾದ್ರೆ ಒಂದು ಮ್ಯೂಸಿಕ್ ಬರುತ್ತಲ್ಲ, ಆ ಮ್ಯೂಸಿಕ್ ಆಗದೇ ಇಲ್ಲ ಅವಳಿಗೆ. ಅದು ಮ್ಯೂಸಿಕ್ ಕೇಳಿದ್ರೆ ಸಾಕು ಬೊಗಳ್ತಾನೇ ಇರ್ತಾಳೆ. ಮಮ್ಮಿ ಬಂತು ಅಲ್ಲ, ಕಿಟಕಿಲ್ ನೋಡು ಅಲ್ಲಿ. ಮೌನ್ ಬೇಕಾ ನಿಂಗೆ? ಓಕೆ, ಸೊ ಆಫ್ಟರ್ ಈಟಿಂಗ್ ಲಾಟ್ ಆಫ್ ರೆಸ್ಟಿಂಗ್ ಆದಮೇಲೆ ಇವಾಗ ನಾನು ವಾಪಸ್ ಬಂದಿದ್ದೀನಿ. ಬಿಕಾಸ್ ನಾವು ಇವಾಗ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಬೇಕು. ಒಂದು ಟಿಶ್ಯೂನಲ್ಲಿ ಈ ಟಿಶ್ಯೂನ ಒದ್ದೆ ಮಾಡಿ ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಅದ್ರ ಮೇಲೆ ಸೀಡ್ ಇಟ್ಟು ಮತ್ತೆ ಫೋಲ್ಡ್ ಮಾಡಿ ಇಡಬೇಕು. ಇದು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಒಳಗಡೆನೂ ಹಾಕಿಡ್ಬೋದು, ಬಾಕ್ಸ್ ಒಳಗಡೆನಾದ್ರೂ ಹಾಕಿಡ್ಬೋದು. ಸೊ ನಾನು 4 ಸೀಡ್ ಇದೆ ಅಲ್ವಾ ನಮ್ಮ ಹತ್ರ. ಸೊ 2 ಸೀಡ್ನ ಈ 2ರಲ್ಲಿ ಇಡ್ತೀನಿ. ಇದರಲ್ಲಿ 2 ಸೀಡ್, ಇದರಲ್ಲಿ 2 ಸೀಡು. ಸೊ ನಿನ್ನೆಯಿಂದ ನಾನು ಬೇಜಾನ್ ವೀಡಿಯೋಸ್ ನೋಡ್ಬಿಟ್ಟೆ, ರಿಸರ್ಚ್ ಮಾಡಿಬಿಟ್ಟೆ ಹೆಂಗೆ ಬೆಳೆಸ್ಬೋದು ಅಂತ. ದಿಸ್ ಇಸ್ ಒನ್ ಆಫ್ ದ ಎಫೆಕ್ಟಿವ್ ವೇ. ಯಾಕಂದರೆ ಈ ಥರ ಸ್ಟೋರ್ ಮಾಡಿ ನಾವು ಇಡೋದ್ರಿಂದ 7 days ಅಥವಾ 6 to 7 days ಅಲ್ಲಿ ಸ್ಪ್ರೌಟ್ಸ್ ಬರುತ್ತೆ. ಆ ಸ್ಪ್ರೌಟ್ ಬಂದಮೇಲೆ ನಾವು ಮೊಳಕೆ ಬಂದಮೇಲೆ ಪಾಟಿಗೆ ಹಾಕೋದ್ರಿಂದ ಬೇಗ ಗಿಡ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಬೀಜ ಪಾಟ್ ಒಳಗಡೆ ಕೊಳ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ದಿಸ್ ಇಸ್ ದ ಎಫೆಕ್ಟಿವ್ ವೇ ಅಂತ ಇವಾಗ ನಾವು ಟ್ರೈ ಮಾಡಿ 2 ಬಾಕ್ಸಲ್ಲಿ ಹಾಕ್ಬಿಟ್ಟು ಡಾರ್ಕ್ ಪ್ಲೇಸಲ್ಲಿ 7 ದಿನಕ್ಕೆ ಮರ್ತೋಗೋಣ. ಸೊ ದಟ್ ಮೀನ್ಸ್ ನೆಕ್ಸ್ಟ್ ಸಂಡೇವರೆಗೂ ನಾವು ಇದ್ರ ಬಗ್ಗೆ ಮರ್ತೋಗ್ಬೇಕು. ಬಟ್ ಇಟ್ಸ್ ಓಕೆ, ಎನಿಥಿಂಗ್ ಫಾರ್ ಡಿಲಿಷಿಯಸ್ ಲಿಚ್ಚಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವಾಗ. ಸೊ ಇಟ್ ಗೋಸ್ ವಿದೌಟ್ ಸೇಯಿಂಗ್ ದಟ್ ನಮ್ಮ ಮಮ್ಮಿಗೆ ಪ್ಲಾಂಟೇಷನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಎಷ್ಟೊಂದು ಸಲ ಅವ್ರಿಗೆ ರೇಗಿಸ್ತಾ ಇರ್ತೀನಿ ದಟ್ ಮನೆ ಮುಂದೆ ಒಂದು ಮಿನಿ ಗಾರ್ಡನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದೀನಿ ಅಂತ. ಸಮ್ಟೈಮ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಟ್ ಗಾರ್ಡನ್. ಯಾಕಂದರೆ ಆಚೆ ಬರಬೇಕಾದ್ರೆ, ಒಳಗಡೆ ಹೋಗಬೇಕಾದ್ರೆ ಅಷ್ಟು ಹಸಿರು ನೋಡೋಕ್ಕೆ ಸಿಗುತ್ತೆ. ಯೂಶ್ವಲಿ ನಮಗೆಲ್ಲೂ ನೋಡೋಕ್ಕೆ ಸಿಕ್ಕಲ್ಲ. ಸೊ ಐ ಆಮ್ ವೆರಿ 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 ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಇಲ್ಲಿ ಇನ್ನೊಂದು ಟಿಶ್ಯೂ ನಾನು ರೋಲ್ ಮಾಡಿಟ್ಟೆ, ಯಾಕಂದರೆ ಎನಫ್ ಮಾಯಿಶ್ಚರ್ ಸಿಗಲ್ಲ ಅಂತ. ಮತ್ತೆ ಒಂದು ಟಿಶ್ಯೂನ ಒದ್ದೆ ಮಾಡಿ ಅದ್ರ ಮೇಲೆ ಇಟ್ಟೆ ಬೀಜಗಳ ಮೇಲೆ, ಯಾಕಂದರೆ ಒಳ್ಳೆ ಮೊಳಕೆ ಬರಲಿ, ಗಿಡ ಚೆನ್ನಾಗಿ ಬೆಳೀಲಿ ಅಂತ. ಇದನ್ನು ಒಂದು ಕ್ಲೋಸ್ ಮಾಡಿ ನಾನು ಇವಾಗ ಒಂದು ಡಾರ್ಕ್ ರೂಮ್ನಲ್ಲಿ ಇಟ್ಬಿಟ್ಟು ಮತ್ತೆ ಬರ್ತೀನಿ. ಓಕೆ, ವಿ ಆರ್ ಜಸ್ಟ್ ಗಾಟ್ ಡನ್ ವಿತ್ ದ ಫಸ್ಟ್ ಟಾಸ್ಕ್. ಇವತ್ತಿಂದ ಏನಿತ್ತು ಅದು. ವಿ ಆರ್ ನೌ ಡೌನ್ ಟು ದ ಸೆಕೆಂಡ್ ಒನ್. ಅದೇನಂದರೆ ನಾನು ನಿಮ್ಗೆ ಹೇಳಿದೆ, ಜರ್ಮನ್ ಸಿಲ್ವರ್ ಆ ಶಾಪ್ನಿಂದ ನಾವೇನೇನು ಬೆಳ್ಳಿ ತೊಗೊಂಡಿದ್ದೀವಿ, ಜರ್ಮನ್ ಬೆಳ್ಳಿ ತೊಗೊಂಡಿದ್ವಿ, ಅದನ್ನು ತೋರಿಸ್ತೀನಿ ಅಂತ. ಸೊ ಫಸ್ಟ್ ನಮ್ಮ ಮಮ್ಮಿ ಏನು ಅಂದ್ಕೊಂಡ್ರು ಗೊತ್ತಾ, ತುಂಬ ತಮಾಷೆ ಆಗಿರುತ್ತೆ ವಿಷಯ. ಜರ್ಮನ್ ಸಿಲ್ವರ್ ಅಂದ ತಕ್ಷಣ ಕಮ್ಮಿ ದುಡ್ಡಲ್ಲಿ ಎಲ್ಲ ಬಂದ್ಬಿಡುತ್ತೆ, ಏನೇನೋ ತೊಗೋಬೋದು ಅಂತ ಅವ್ರು ಪ್ಲ್ಯಾನ್ ಎಲ್ಲ ಮಾಡ್ಕೊಂಡ್ಬಂದಿದ್ರು. ಬಟ್ ಟರ್ನ್ಸ್ ಔಟ್ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಜರ್ಮನ್ ಸಿಲ್ವರ್ ಆ್ಯಂಡ್ ರಿಯಲ್ ಸಿಲ್ವರ್. ಬಟ್ ದೆರ್ ಇಸ್ ನಾಟ್ ಅ ಲಾಡ್ ಆಫ್ ಡಿಫ್ರೆನ್ಸ್. ತುಂಬ ವ್ಯತ್ಯಾಸ ಏನೂ ಇಲ್ಲ ಅಂತ ಅನ್ನಿಸ್ತು ನಮಗೆ. ಆ್ಯಂಡ್ ನಾವು ಇದು ತುಂಬ ಚೆನ್ನಾಗಿ ಕಾಣುವಂಥ ಒಂದು ಕುಂಕುಮದ ಬರಣಿ ತೊಗೊಂಡಿದ್ವಿ. ಕ್ಲಿಯರಾಗಿ ಕಾಣ್ತಾ ಇದೆಯಾ? ದಿಸ್ ಇಸ್ ಹೌ ಇಟ್ ಲುಕ್ಸ್. 3 ಇದೆ. ಸೊ ಒಂದು ಅರಿಶಿನ, ಕುಂಕುಮ, ಅಕ್ಷತೆ ಆ ಥರ ಏನು ಯೂಸ್ ಮಾಡ್ತೀವಿ ನಾವು, ಆ ಥರ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಅಲ್ವಾ? ಈ ಪೀಕಾಕ್ ಡಿಸೈನ್ ಏನಿದೆ, ಟ್ರೈನ್ ಟು ಕವರು ಬೆಳಕಿಂದ, ಬಟ್ ಈ ಪೀಕಾಕ್ ಡಿಸೈನ್ ಏನಿದೆ ಅದು ನಮ್ಗೆ ಇಷ್ಟ ಆಯಿತು ತುಂಬಾ. ದಿಸ್ ವಾಸ್ ಪ್ರೈಸ್ಡ್ ಅರೌಂಡ್ 1200 rupees. ಭಾರನೂ ತುಂಬಾ ಭಾರ ಇದೆ. ಆ್ಯಂಡ್ ಮೊನ್ನೆ ನಾವೇನು ಚೈನ್ ತೊಗೊಂಡ್ವಿ ಮಮ್ಮಿ ಬರ್ಡೇ ವ್ಲಾಗ್ನಲ್ಲಿ. ಕಂಪೇರಿಂಗ್ ಟು ದಟ್ ಐ ಥಿಂಕ್ ಇದು ನಾವು ಬೆಳ್ಳಿಲಿ ಹೋಗಿದ್ರೆ ಒಂದು ಈಸಿಲಿ ಒಂದು 3,500 ಅಥವಾ 5,000 ಒಳಗಡೆ ಆಗ್ತಾಯಿತ್ತು ಅನಿಸುತ್ತೆ. ಅಷ್ಟು ವೆಯ್ಟ್ ಕೂಡ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ನಾವೇನು ತೊಗೊಂಡ್ವಿ ಅಂತಂದರೆ, ಲಾಂಗ್ ಅವೈಟೆಡ್ ಅನಿಸುತ್ತೆ, ಇದು ತುಂಬ ಮುಂಚೆನೇ ನಮ್ಮ ಮನೇಲಿ ಇರಬೇಕಾಗಿತ್ತು. ಬಟ್ ನವೆಲ್ದೆಲ್ಲ ಇವಾಗ ತೊಗೊಂಡಿದ್ದೀವಿ. ಅದೇನಂದರೆ ಇದು ವಿದೌಟ್ ಸೀಯಿಂಗ್ ಇಟ್ ಗೋಸ್. ಇದು ಬಂದು ಶಂಖ ಮತ್ತು ಚಕ್ರ ಜೊತೆಗೆ ತಿರುಪತಿ ನಾಮ. ನಮ್ಮ ಮನೆ ದೇವರು ಬಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಸೊ ಅದರಿಂದ ನಮ್ಮ ಮಮ್ಮಿ ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡ್ರು. ಇಟ್ ಇಸ್ ವೆರಿ ವೆರಿ ನೈಸ್ ಆ್ಯಂಡ್ ಆ್ಯಂಟಿಕ್ ಅನ್ನಿಸ್ತು ನನಗೆ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ನೀವು ನೋಡಿದ್ರೆ ಒಳ್ಳೆ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ವೆರಿ ನೈಸ್. ಆ್ಯಂಡ್ ಫಿನಿಶಿಂಗ್ ಕೂಡ ಅಷ್ಟೇ, ಶಂಖ ಆಗಲಿ, ಚಕ್ರ ಆಗಲಿ, ನಾಮ ಆಗಲಿ ಎಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ದಿಸ್ ವಾಸ್ ಪ್ರೈಸ್ಡ್ ಅರೌಂಡ್ 1900 rupees ಅನಿಸುತ್ತೆ. ಬೆಳ್ಳಿಗೆ ಐ ಡೋಂಟ್ ನೋ ಎಷ್ಟಾಗುತ್ತೆ ಅಂತ, ಭಾರ ಅಂತೂ ಇದೆ. ನೀವೇ ಗೆಸ್ ಮಾಡಿ ನೋಡಿ ಎಷ್ಟು ಆಗ್ಬೋದು ಅಂತ, ನೀವೆಲ್ಲಾದರೂ ಹೋಗಿ ಕೇಳಿದ್ರಾ ಅಂತ. ಆ್ಯಂಡ್ ಇದು 2 ನಾವು ತೊಗೊಂಡ್ವಿ. ಅವ್ರು ಏನು ಗಿಫ್ಟು ಕೊಟ್ಟರು ನಮಗೆ ಅಂತ. ಸೊ ಹಿಯರ್ ಇಟ್ ಇಸ್. 2 ಸೇಮ್ ಇದೆ. ಆ್ಯಂಡ್ ಇಲ್ಲೊಂದು ಇದು ಕೂಡ ಇದೆ, ಹೇಗೆ ನಾವು ವಾಶ್ ಮಾಡಬೇಕು, ಮೇಂಟೆನೆನ್ಸ್ ಬಗ್ಗೆ ಒಂದು ಇದು ಕೂಡ ಕೊಟ್ಟಿದ್ದಾರೆ ನಮಗೆ ಇನ್ಸ್ಟ್ರಕ್ಷನ್ ಅವರು. ಆ್ಯಂಡ್ ನಮಗೆ ಕೊಟ್ಟಂಥ ಗಿಫ್ಟಲ್ಲಿ ಏನಿದೆ ಗೊತ್ತಾ,
ಗೋಮಾತೆ ಹಸು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನನಗೆ ಏನು ಇಷ್ಟ ಆಯ್ತು ಅಂದರೆ ಇದ್ರ ಫಿನಿಶಿಂಗ್. ಐ ಡೋಂಟ್ ನೋ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬ ಚೆನ್ನಾಗಿರುವಂಥ ಫಿನಿಶಿಂಗ್ ಇದೆ. ಆರಾಮ್ಸೆ ದೇವ್ರ ಮನೇಲಿ ಇಟ್ಕೊಂಡು ನಾವು ಪೂಜೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ವೆರಿ ವೆರಿ ನೈಸ್. ನನಗಂತೂ ಇಷ್ಟ ಆಯಿತು. ನಂಗೆ ಫಸ್ಟು ಇದು ಜಿಂಕೆ ಅಂತ ಅನ್ನಿಸ್ತು. ಇವಾಗಲೂ ನೋಡೋಕೆ ಜಿಂಕೆ ಅಂತಲೇ ನನಗೂ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ? ಇಲ್ಲಿ ನೋಡಿ, ಇಲ್ಲಿ ಅದ್ರ ಕಿವಿ ಕೊಂಬು ಎಲ್ಲ ನೋಡ್ತಾ ಇದ್ರೆ ಜಿಂಕೆ ಅನ್ನಿಸ್ತಾ ಇದೆ ನನಗೆ. ಐ ಡೋಂಟ್ ನೋ, ಏನಾದರೂ ಆಗಿರಲಿ, ಕ್ಯೂಟ್ ಆಗಿದೆ. ಸೊ ಇಟ್ಸ್ ಓಕೆ. ಸೊ ಇಲ್ಲಿ ಸಂಭವ್ ಪ್ರಾಡಕ್ಟ್ಸ್ ಅವರ ಜರ್ಮನ್ ಸಿಲ್ವರ್ನ ಹೇಗೆ ವಾಶ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಇಲ್ಲಿದೆ. ಏನಂದರೆ ಸಾಫ್ಟ್ ಸ್ಪಾಂಜ್ ಬರುತ್ತಲ್ಲ, ಅದರಲ್ಲಿ ಬಿಸಿ ನೀರಿನಲ್ಲಿ ಸೋಪ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು, ಸ್ವಲ್ಪ ಬಿಸಿ ನೀರು ಅಂದರೆ ವಾರ್ಮ್ ವಾಟರ್ ಥರ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು. ಸೊ ಅದರಲ್ಲಿ ಸ್ಪಾಂಜ್ನ ಅದ್ಬಿಟ್ಟು ಆಮೇಲೆ ಅದರಲ್ಲಿ ಕ್ಲೀನ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಹಾರ್ಶ್ ಕೆಮಿಕಲ್ಸ್ ಏನು ಯೂಸ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನಾವೇನಾದರೂ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡಿ ಅದನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕ್ಬಿಟ್ಟು ಎತ್ತಿಡಿ ಡ್ರೈ ಪ್ಲೇಸ್ನಲ್ಲಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಕೋಲ್ಗೇಟ್ ಟೂತ್ ಪೌಡರ್ ಏನು ಬರುತ್ತಲ್ಲ, ಡ್ರೈ ಪೌಡರು, ಅದನ್ನು ಯೂಸ್ ಮಾಡಿ ಏನಾದರೂ ಸ್ಟೇನ್ಸ್ ಇದ್ರೆ ಅಂತ ಹೇಳಿದ್ದಾರೆ. ದಿಸ್ ಇಸ್ ದ ಇನ್ಸ್ಟ್ರಕ್ಷನ್. ಸೊ ಇನ್ನೇನೇನು ಐಟಮ್ಸ್ ಇತ್ತು, ನಿಮ್ಮ ಮನೆಗೆ ಏನಾದರೂ ಐಟಮ್ಸ್ ಬೇಕು ಅಂತಂದರೆ ನೀವು ಆರಾಮಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ಅವ್ರ ಹತ್ರ ಸುಮಾರು ಫ್ಯಾನ್ಸಿ ಐಟಮ್ಸ್ ಇದೆ ಆ್ಯಂಡ್ ಸುಮಾರು ಗಿಫ್ಟ್ ಐಟಮ್ಸ್ ಕೂಡ ಇದೆ, ತುಂಬ ರೀಸನಬಲ್ ಪ್ರೈಸಲ್ಲಿ. ಅಂದರೆ ಬಿಲೋ 100 ರೂಪೀಸಲ್ಲಿ ಜರ್ಮನ್ ಸಿಲ್ವರ್ ಗಿಫ್ಟಿಂಗ್ ಐಟಮ್ಸ್ ಅಂತಂದರೆ ಫಾರ್ ಎನಿಥಿಂಗ್, ಗುರುಪ್ರವೇಶ, ಮದುವೆ, ಆ ಥರದ ಏನಕ್ಕಾದ್ರೂ ನಾವು ಗಿಫ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಇಂಪ್ರೆಸಿವ್. ತುಂಬಾ ಚೆನ್ನಾಗಿತ್ತು ಅಂಗಡಿ. ಆ್ಯಂಡ್ ಸ್ಟೋರೇಜ್ ಆಲ್ಸೋ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಾವು ಅಲ್ಲಿ ಹೋದಾಗಲೇ ಎಷ್ಟೊಂದು ಪ್ಯಾಕಿಂಗ್ ಎಲ್ಲ ನಡೀತಾ ಇತ್ತು ಬಲ್ಕ್ ಆರ್ಡರ್ಸ್ಗೆ. ನಾನು ನೋಡಿದ್ದು ಯಾವುದು ಗೊತ್ತಾ, ಸ್ಪೂನು ಮತ್ತು ಬೌಲ್ ಮಗು ಊಟ ಮಾಡ್ಸೋಕ್ಕೆ ಅದನ್ನು ಪ್ಯಾಕ್ ಮಾಡ್ತಿದ್ರು. ಸಖತ್ತಾಗಿತ್ತು ನೋಡೋಕ್ಕೆ. ಆ್ಯಂಡ್ ಅಷ್ಟು ಫ್ರೆಜೈಲ್ ಆಗಿ ಹ್ಯಾಂಡಲ್ ಕೂಡ ಮಾಡ್ತಾರೆ. ನಾವೇನಾದರೂ ಆರ್ಡರ್ ಮಾಡಿದ್ರೆ ಅಷ್ಟು ನೀಟಾಗಿ ಪ್ಯಾಕಿಂಗ್ ಕೂಡ ಮಾಡಿ ಕೊಡ್ತಾರೆ. ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ ಆ್ಯಂಡ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನೀವು ಏನಾದರೂ ಡೆಕೋರೇಟಿವ್ ಐಟಮ್ಸ್ ಇರ್ಬೋದು ಅಥವಾ ಪ್ಲೇಟಿಂಗ್ ಐಟಮ್ಸ್ ಏನಾದರೂ ತೊಗೋಬೇಕು ಅಂತಂದರೆ ನೀವು ಆರಾಮಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ರಾಮಕೃಷ್ಣ ಮಠ ಬರುತ್ತಲ್ವಾ, ಬುಲ್ ಟೆಂಪಲ್ ಹತ್ರ ರಾಮಕೃಷ್ಣ ಮಠ ಏನು ಬರುತ್ತೆ, ಅಲ್ಲೇ ಇರೋದು. ಸೊ ಕನ್ಫ್ಯೂಸಿಂಗ್ ಅಡ್ರೆಸ್ ಏನಿಲ್ಲ. ಸಂಭವ್ ಪ್ರಾಡಕ್ಟ್ಸ್ ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ಈಸಿಲಿ ರೆಕಗ್ನೈಸಬಲ್. ಸೊ ಹೋಗಿ ನೀವು ಚೆಕ್ ಮಾಡಿ ನೋಡಿ, ಯಾವುದಾದ್ರು ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ ಡಿಸ್ಕೌಂಟೆಡ್ ಪ್ರೈಸ್ ನಡೀತಾ ಇದೆ ಇವಾಗ. ಫೆಸ್ಟಿವ್ ಡಿಸ್ಕೌಂಟ್ ಕೂಡ ನಡೀತಾ ಇದೆ, ವಿಚ್ ಇಸ್ 25% ಆಫ್ MRP ಮೇಲೆ. ಸೊ ಚೆಕ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಆ್ಯಂಡ್ ಇದನ್ನೆಲ್ಲ ಇವಾಗ ಮತ್ತೆ ಪ್ಯಾಕ್ ಮಾಡಿ ಎತ್ತಿಡುವಂಥ ಟೈಮ್. ಆ್ಯಂಡ್ ಸಂಡೇ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇಟ್ ಇಸ್ ಆಲ್ರೆಡಿ 4 o'clock. ನಾಳಿಂದ ಮತ್ತೆ ಮಂಡೇ. ಯಾಕೆ ವೀಕೆಂಡ್ ಇಷ್ಟು ಶಾರ್ಟ್ ಆಗಿರುತ್ತೆ, ಐ ನೆವರ್ ಅಂಡರ್ಸ್ಟ್ಯಾಂಡ್. ಬಟ್ ಎನಿವೇಸ್, ಇಟ್ ಈಸ್ ವಾಟ್ ಇಟ್ ಈಸ್. ಅಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೋಗ್ತಾ ಏನು ಹೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬರಲ್ಲ.